ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಯೋಜನೆ ವಿರುದ್ಧ ದಿನದಿಂದ ದಿನಕ್ಕೆ ತೀವ್ರ ರೂಪ ಪಡೆದುಕೊಳ್ತಾ ಇರುವ ಹೋರಾಟ. ಬೆಳಗಾವಿ ಬಂದ್ಗೆ ಕೈ ಜೋಡಿಸಿದ ನಗರ ಗ್ರಾಮೀಣ ಪ್ರದೇಶಗಳ ಜನ. ಆಸ್ಪತ್ರೆಗಳ ಖಾಸಗೀಕರಣ ನಿಲ್ಲಿಸಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯ ಒದಗಿಸಿ. ಬೆಳಗಾವಿಯಲ್ಲಿ ಎಸ್ಯುಸಿಐ ಮತ್ತು ಎಐಕೆಕೆಎಂಎಸ್ ವತಿಯಿಂದ ಪ್ರತಿಭಟನೆ. ನಗರದಲ್ಲಿ ಹೆಲ್ಮೆಟ್ ಧರಿಸದೆ ಹೆಚ್ಚುತ್ತಾ ಇರುವ ಮೃತಪಟ್ಟ ಘಟನೆ. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಕೊಂಡು ವಾಹನ ಚಲಾಯಿಸಬೇಕು. ಚೆನ್ನಮ್ಮ ವೃತ್ತದಲ್ಲಿ ಸಂಚಾರಿ ಪೊಲೀಸರ ವಿಶೇಷ ಅಭಿಯಾನ. ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಯೋಜನೆ ವಿರುದ್ಧ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ರೂಪ ಪಡೆದುಕೊಳ್ತಾ ಇದ್ದು, ನಗರ ಗ್ರಾಮೀಣ ಪ್ರದೇಶಗಳಿಂದ ಜನರು ಬೆಳಗಾವಿ ಬಂದ್ಗೆ ಕೈ ಜೋಡಿಸಿದ್ದಾರೆ. ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆ ಪ್ರದೇಶಕ್ಕೆ ನೀರು ಸರಬರಾಜು ಯೋಜನೆ ವಿರುದ್ಧ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ರೂಪ ಪಡೆದುಕೊಳ್ತಾ ಇದ್ದು, ನಗರ ಗ್ರಾಮೀಣ ಪ್ರದೇಶಗಳಿಂದ ಜನರು ಬೆಳಗಾವಿಗೆ ಬಂದು ಕೈ ಜೋಡಿಸ್ತಾ ಇದ್ದಾರೆ. ಭಾನುವಾರ ನಡೆದ ನಮ್ಮ ನೀರು ನಮ್ಮ ಹಕ್ಕು ಹೋರಾಟದ ಪೂರ್ವಭಾವಿ ಸಭೆಯಲ್ಲಿ ಹಲವು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆ ಪ್ರದೇಶಕ್ಕೆ ನೀರು ಸರಬರಾಜು ಯೋಜನೆಯನ್ನ ಖಂಡಿಸಿ ಹೋರಾಟಗಳನ್ನ ನಡೆಸಿಕೊಂಡು ಬರ್ತಾ ಇವೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಯೋಜನೆ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದಾರೆ. ಮತ್ತೊಂದೆಡೆ ಕಾಮಗಾರಿ ಮುಂದುವರಿಸೋಕೆ ಎಲ್ಲಾ ರೀತಿಯ ಸಹಕಾರ ನೀಡ್ತಾ ಇದ್ದಾರೆ. ಬೆಳಗಾವಿ ನಗರ ಗ್ರಾಮೀಣ ಭಾಗದ ಜನರು ಎದುರಿಸ್ತಾ ಇರುವ ಕುಡಿಯುವ ನೀರಿನ ಸಮಸ್ಯೆಗಿಂತ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆ ಮಾಡುವುದೇ ಮುಖ್ಯವಾಗಿದೆ ಅಂತ ಟೀಕಿಸಿದ್ರು. ಮಲಗಾವ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಒಂದು ಕೇಂದ್ರ ಸರ್ಕಾರ ರೋಡ್ ಕೈಗಾರಿಕೆ ರೋಡ್ ಕಾರಿಡಾರ್. ಆ ಕಾರಿಡಾರ್ನಾಗ ಎಲ್ಲ ಹೋಗಿ ತಗೊಂಡ್ಬಿಡ್ತಾರೆ. ಬೆಳಗಾವಿ ತಿಳ್ಕೊಂಡಿಲ್ಲ. ಮತ್ತೆ ಈಗ ನಮ್ಮಲ್ಲಿ BMC ನೋಡ್ತೀವಿ, ಅದು ಬೆಳಗಾವಿ ಐತಿ, ಅದಕ್ಕೆ ನೀರು ಕೊಡುವಂತ ನಮ್ಮ ಬೆಳಗಾವಿ ನಮ್ಮ ಹೆಸರು. ಅದಕ್ಕೆ ಇದು ಈ ವಿಷಯ ಸಂಬಂಧಪಟ್ಟಾಗ ಇವತ್ತು ಬೆಳಗಾವಿ ಜನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಬೇಕು. ಯಾವ ಬಿಜೆಪಿ ಮಾಜಿ ಸಚಿವರು ಆ ಪ್ರದೇಶದಾಗ ಫ್ಯಾಕ್ಟರಿಗಳು ಇರುತ್ತೆ, ಅದ್ರ ಸಂಬಂಧ ಮುಗಿಯುತ್ತಿಲ್ಲ. ಇದು ಹುಬ್ಬಳ್ಳಿ ಮಾತಾಡೋದಿದ್ರೆ ಎಲ್ಲ ಕೂತಿದ್ದು ನಾವು ಮಾತಾಡಿಲ್ಲ, ಪಕ್ಷಾತೀತವಾಗಿ ರೆಡಿ ಹೋರಾಟ ಮಾಡೋಕ್ಕಾಗಿಲ್ಲ. ಏನು ಫ್ಯಾಕ್ಟರಿ ಮಾತಾಡಬೇಕು, ಅದಕ್ಕೆ ಅದ್ರ ಬಗ್ಗೆ ಮಹಾನಗರ ಪಾಲಿಕೆ ಮುಗಿಯುತ್ತಿಲ್ಲ. ಅದ್ರ ಬಗ್ಗೆ ಅವರು ಒಂದು ಥರ ಪಾಸ್ ಮಾಡ್ತಾರೆ. ಅದಕ್ಕೆ ಅವರು ಬರ ಥರ ಪಾಸ್ ಮಾಡಬೇಕು. ಇದು ಜವಾಬ್ದಾರಿ ಇರೋದು ಮಹಾನಗರ ಪಾಲಿಕೆ. ನಾವು ಹೋರಾಟ ಮಾಡ್ತೀವಿ, ಮಾಡ್ಕೋಬೇಕು, ಅದು ಎರಡನೇ. ಅದು ಇದ್ರ ಬಗ್ಗೆನೂ ಇಲ್ಲ, ನಾವು ಮಾಡಕ್ಕೆ ಮುಂದೆ ಏನೂ ಆಗಿಲ್ಲ. ಅದಕ್ಕೆ ಅವರು ಜವಾಬ್ದಾರಿ ಆಗ್ತಾರೆ. ಅವ್ರು ಜಾಸ್ತಿ ಜವಾಬ್ದಾರಿ. ಈ ನಮ್ಮ ಬೆಳಗಾವಿ ನಮ್ಮ ಬೆಳಗಾವಿ ಇರುತ್ತ ಎಲ್ಲ ಕೈಗಾರಿಕೆ ಪ್ರದೇಶಗಳಿಗೆ ಪೈಲ ನೀರು ಪೂರೈಕೆ ಆಗಬೇಕು. ಆಮೇಲೆ ಬೇಕಾದ್ರೆ ಧಾರವಾಡ ಹೇಳ್ತೀವಿ. ಅದಕ್ಕೆ ಈ ರೀತಿ ಡೆವಲಪ್ ಮಾಡಿರ್ತೀವಿ. ನಾವು ಬರೀ ಹೋರಾಟ ಕಷ್ಟ ಹೋಗ್ಬಾರ್ದು. ನಾವು ಸ್ವಲ್ಪ ಸ್ಟ್ರಾಟಜಿಕಲಿ ಏನು ಪಾಲಿಟಿಕಲ್ ಡೆವಲಪ್ಮೆಂಟ್ ಐತಿ, ಅದು ಯಾರು ವಿಚಾರ ಮಾಡ್ಕೊಂಡು ಜಿಲ್ಲಾ ಆಡಳಿತ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರಲ್ಲ. ಇದು ಮೇಲ್ನೋಟಕ್ಕೆ ಸುಳ್ಳು ಅನಿಸ್ತದ, ಮೇಲ್ನೋಟಕ್ಕೆ ಸುಳ್ಳು ಅನಿಸ್ತದ. ಯಾಕಂದ್ರೆ ಯಾವುದೇ ಗ್ರಾಮ ಲೆಕ್ಕಾಧಿಕಾರಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ, ಆ ಜೂರಿಸ್ಡಿಕ್ಷನಲ್ ತಹಸೀಲ್ದಾರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಡೆಪ್ಟಿ ಕಮಿಷನರ್ಗೆ ಗುರುತಿಂದ ಯಾವುದೇ ಪ್ರೊಜೆಕ್ಟ್ಗೆ ನೆಲದಿಂದ ಸರ್ಫೇಸ್ ಆಫ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಕ್ಲಿಯರ್ ಪ್ರೊವಿಷನ್ ಡಾಕ್ಟರ್ ಸರ್, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಕ್ಲಿಯರ್ ಪ್ರೊವಿಷನ್ ಇದೆ. ಇಫ್ ದ ಹೋಲ್ಡರ್ ಆಫ್ ದ ಲ್ಯಾಂಡ್, ಆ ಜಮೀನನ್ನ ಮಾಲಕ ರಿಜಿಸ್ಟರ್ ಮಾಡಿದ್ರೆ ದೇ ಹ್ಯಾವ್ ಟು ಆಬ್ಟೈನ್ ನೆಸೆಸರಿ ಪರ್ಮಿಷನ್ ಆಫ್ ದಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಟ್ಯಾಂಜಿಬಲ್ ರೆಜಿಸ್ಟೆನ್ಸ್ ಅಂತ ನಾವು ಅಂದ್ರೆ ಬಡಿಬೇಕಂತಲ್ಲ, ತಗಾಟೆ ನಮಗೆ ಹೋಗಿ ಆ ತಗಾಟೆ ಯಾಕೆ ಪರ್ಮಿಷನ್ ತಗೊಂಡ್ರು ಅವರು? It is not the government land. Maybe some part of the land may be a government land. Most of the land is a land owned by private individuals.
ಜಲಾಶಯದಲ್ಲಿ ಸಂಗ್ರಹಿಸಿರುವ ನೀರನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳೋಕೆ ಕಾಲುವೆಗಳು ಇಲ್ಲ, ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನ ನಿರ್ಮಿಸಿಲ್ಲ, ವಾರಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆಯಾಗ್ತಾ ಇದೆ, ಬೇಸಿಗೆ ಸಮಯದಲ್ಲಿ ತಿಂಗಳಿಗೊಮ್ಮೆ ನಲ್ಲಿಗಳಲ್ಲಿ ನೀರು ಬರ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಇದೀಗ ಧಾರವಾಡ ಕೈಗಾರಿಕೆ ಪ್ರದೇಶಕ್ಕೆ ನೀರು ಪೂರೈಕೆ ಯೋಜನೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಒಗ್ಗಟ್ಟು ಇಲ್ಲ. ಪ್ರತಿಯೊಬ್ಬರು ಕೈಗಾರಿಕೆಗಳನ್ನ ಹೊಂದಿರುವುದರಿಂದ ಯೋಜನೆ ಪರೋಕ್ಷವಾಗಿ ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ನಾಗರಿಕರು ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ನಡೆಸಿ ನಮ್ಮ ನೀರನ್ನ ನಾವು ಉಳಿಸಿಕೊಳ್ಬೇಕು ಅಂತ ಹೋರಾಟಗಾರರು ವಿನಂತಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೀತಾ ಇರುವ ಬಾಣಂತಿ ಮತ್ತು ಶಿಶುಗಳ ಮರಣ ಸಂಖ್ಯೆಯನ್ನ ತಗ್ಗಿಸೋಕೆ ಮತ್ತು ರೋಗಿಗಳಿಗೆ ಯೋಗ್ಯ ಸೌಲಭ್ಯಗಳನ್ನು ನೀಡಿ ಚಿಕಿತ್ಸೆ ನೀಡಬೇಕು ಅಂತ ಒತ್ತಾಯಿಸಿ ಬೆಳಗಾವಿಯಲ್ಲಿ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಮತ್ತು ಅಖಿಲ ಭಾರತೀಯ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೀತಾ ಇರುವ ಬಾಣಂತಿ ಮತ್ತು ಶಿಶುಗಳ ಮರಣ ಸಂಖ್ಯೆಯನ್ನ ತಗ್ಗಿಸೋಕೆ ಮತ್ತು ರೋಗಿಗಳಿಗೆ ಯೋಗ್ಯ ಸೌಲಭ್ಯವನ್ನ ನೀಡಿ ಚಿಕಿತ್ಸೆ ನೀಡಬೇಕೆಂದು ಒತ್ತಾಯಿಸಿ ಬೆಳಗಾವಿಯಲ್ಲಿ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಮತ್ತು ಅಖಿಲ ಭಾರತೀಯ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯಲ್ಲಿ ಸಂಭವಿಸ್ತಾ ಇರುವ ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಸಾವನ್ನ ತಡೆಗಟ್ಟಬೇಕು. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಸೇರಿದಂತೆ ಪಿಎಚ್ಸಿ ತಾಲೂಕಾ ಆಸ್ಪತ್ರೆಗಳು ಹಾಗೂ ಬೇಮ್ಸ್ನ ಗುಣಮಟ್ಟವನ್ನು ಉತ್ತಮಪಡಿಸಬೇಕು. ಹೊಸದಾಗಿ ನಿರ್ಮಾಣವಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡಲೇ ಆರಂಭಿಸಬೇಕು. ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಬೆಡ್ ಹಾಗೂ ವೈದ್ಯರ ಸಂಖ್ಯೆ ಹೆಚ್ಚಿಸಬೇಕು. ಅವಶ್ಯಕತೆ ಇರುವಷ್ಟು ನುರಿತ ವೈದ್ಯರ, ದಾದಿಯರ ಮತ್ತಿತರರ ವೈದ್ಯಕೀಯ ಸಿಬ್ಬಂದಿಗಳ ಹಾಗೂ ಡೇ ಗ್ರೂಪ್ ನೌಕರರನ್ನ ಕಾಯಂ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು. ಔಷಧಿ ಕೌಂಟರ್ ಸಂಖ್ಯೆಯನ್ನ ಹೆಚ್ಚಿಸಬೇಕು. ಆಸ್ಪತ್ರೆಯ ಔಷಧಾಲಯಗಳಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ಅವಶ್ಯಕ ಔಷಧಿಗಳನ್ನು ಪೂರೈಸುವುದು ಸೇರಿದಂತೆ ಇನ್ನುಳಿದ ಬೇಡಿಕೆಗಳನ್ನು ಈಡೇರಿಸುವಂತೆ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಮತ್ತು ಅಖಿಲ ಭಾರತೀಯ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಆ ರೀತಿಯ ಒಂದು ಡೀಟೇಲ್ಡ್ ನಾನು ಆಡಿಟ್ ಮಾಡಿಸ್ತೀನಿ. ಈ ಪ್ರಕರಣಗಳನ್ನು ನಾನು ಮಾಡಿಸ್ತೀನಿ. ಎರಡನೇದೇನಿದೆ, ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಜಿಲ್ಲೆಯ ಸಿವಿಲ್ ಹಾಸ್ಪಿಟಲ್ ಇರ್ಬೋದು, ಬೇರೆ ಬೇರೆ ಆರೋಗ್ಯ ಕೇಂದ್ರಗಳಿರ್ಬೋದು, ಅದನ್ನು ತಾವೆಲ್ಲರೂ ಸಲಹೆ ಕೊಟ್ಟಿದ್ದ ಹಾಗೆ ಅಲ್ಲಿ ಹೋಗಿ ಭೇಟಿ ಮಾಡಿಕೊಂಡು ಒಂದು ಸತಿ ನಾನು ಹೋಗಿ ನೋಡಿ ಬರ್ತೀನಿ. ವಾಪಸ್ ಬಂದ ನಂತರ ನಾವೆಲ್ಲರೂ ಕೂತ್ಕೊಂಡು ಒಂದು ಸತಿ ಚರ್ಚೆ ಮಾಡೋಣ. ಎಲ್ಲರೂ ಬರೋ ಅವಶ್ಯಕತೆ ಇಲ್ಲ. ಒಬ್ಬರಿಬ್ಬರು ಯಂಗ್ ಮ್ಯಾನ್, ಒನ್ ಮಿಡ್ಲ್ ಏಜ್ ಮ್ಯಾನ್ ಬರಲಿ. ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸಮರ್ಪಕವಾಗಿ ರೋಗಿಗಳಿಗೆ ಸೌಲಭ್ಯವನ್ನು ಒದಗಿಸಬೇಕು. ಇದರಿಂದಾಗಿ ಜನರಿಗೆ ತೊಂದರೆಯಾಗ್ತಾ ಇದೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಅತಿ ಹೆಚ್ಚು ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಸಾವು ಸಂಭವಿಸಿದೆ. ಸರಿಯಾದ ಚಿಕಿತ್ಸೆ ಮತ್ತು ಔಷಧಿ ವ್ಯವಸ್ಥೆ ಇಲ್ಲದೆ ಈ ಸಾವುಗಳು ಸಂಭವಿಸ್ತಾ ಇದೆ. ಜಿಲ್ಲಾಡಳಿತ, ಜಿಲ್ಲಾ, ತಾಲೂಕು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು. ಒಂದು ತಿಂಗಳಲ್ಲಿ ಸಮಸ್ಯೆಯನ್ನ ಪರಿಹರಿಸದೆ ಹೋದ್ರೆ ಉಗ್ರ ಹೋರಾಟ ಮಾಡುವುದಾಗಿ ರಾಜಾಂಜನೇಯಪ್ಪ ಆಲ್ದಡಿ ಎಚ್ಚರಿಕೆಯನ್ನ ನೀಡಿದ್ರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಪರೇಷನ್ ಥಿಯೇಟರ್ಗಳು ಸರಿಯಾಗಿಲ್ಲ, ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಲ್ಲ, ಆಪರೇಷನ್ ಆದ್ಮೇಲೆ ಕೊಡಬೇಕಾಗಿರ್ತಕ್ಕಂಥ ಔಷಧಿಗಳಿಲ್ಲ ಸರ್ಕಾರಿ ಆಸ್ಪತ್ರೆಗಳ ಔಷಧ ಸ್ಟೋರೇಜ್ ನಲ್ಲಿ. ಈ ಕಾರಣಗಳಿಗೋಸ್ಕರ ಇವತ್ತು ನಿನ್ನೆ ಮೊನ್ನೆ ಕೂಡ ಕರಡಿ ಗುದ್ದಿದ ಸಾವುಗಳಾಗಿದೆ. ಆದ್ರಿಂದ ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಕೊಡಬೇಕು. ಬರೀ ಜಿಲ್ಲಾ ಆಸ್ಪತ್ರೆ ಅಷ್ಟೇ ಇಲ್ಲ, ತಾಲೂಕು ಆಸ್ಪತ್ರೆಗಳಲ್ಲಿ, PHCಗಳಲ್ಲಿ ಕೂಡ ಬೇಕಾಗಿರ್ತಕ್ಕಂಥ ಅವಶ್ಯಕ ಸರ್ಕಾರಿ ಡಾಕ್ಟರ್ಗಳನ್ನ, ವೈದ್ಯರನ್ನ ನೇಮಕ ಮಾಡಬೇಕು, ದಾದಿಯರನ್ನ ನೇಮಕ ಮಾಡಬೇಕು, ಔಷಧಿಗಳನ್ನು ಉಚಿತವಾಗಿ ಕೊಡಬೇಕು. BPL ಕಾರ್ಡ್ ಇದ್ದಂಥವ್ರಿಗೆ ಹೊರಗಡೆ ಕಳಿಸಬಾರದು, ಉಚಿತವಾಗಿ ಟೆಸ್ಟ್ಗಳನ್ನ ಮಾಡಬೇಕು. ಅದು ಮಾಡ್ತಾ ಇಲ್ಲ. ಈ ಎಲ್ಲಾ ವಿಷಯಗಳನ್ನ ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಕೇಳಿಸ್ಕೊಂಡಿದ್ದಾರೆ. ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಣ ಅಂತ ಹೇಳಿದ್ದಾರೆ. ನಾವು 1 ತಿಂಗಳ ಕಾಲಾವಕಾಶ ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಮತ್ತು ಅಖಿಲ ಭಾರತೀಯ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಕೊಂಡು ವಾಹನ ಚಲಾಯಿಸಬೇಕು ಅಂತ ನಗರದ ಚೆನ್ನಮ್ಮ ವೃತ್ತದಲ್ಲಿ ನಗರ ಸಂಚಾರ ಪೊಲೀಸರು ವಿಶೇಷ ಅಭಿಯಾನವನ್ನ ನಡೆಸಿದ್ರು. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಕೊಂಡು ವಾಹನ ಚಲಾಯಿಸಬೇಕೆಂದು ನಗರದ ಚೆನ್ನಮ್ಮ ವೃತ್ತದಲ್ಲಿ ನಗರ ಸಂಚಾರ ಪೊಲೀಸರು ವಿಶೇಷ ಅಭಿಯಾನವನ್ನ ನಡೆಸಿದ್ರು. ನಗರದಲ್ಲಿ ರಸ್ತೆ ಅಪಘಾತದಲ್ಲಿ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಮೃತಪಟ್ಟ ಘಟನೆ ಹೆಚ್ಚಾಗ್ತಾ ಇದ್ದು, ಆದ್ದರಿಂದ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಹೇಳಿದರು. ಮೊದಲು ಹೆಲ್ಮೆಟ್ ಧರಿಸದ ಪೊಲೀಸ್ ಸಿಬ್ಬಂದಿಗಳಿಗೆ ದಂಡ ವಿಧಿಸಿದ ಸಂಚಾರ ಪೊಲೀಸರು ಈಗ ಸಾರ್ವಜನಿಕರು ಹೆಲ್ಮೆಟ್ ಧರಿಸದವರ ವಿರುದ್ಧ ವಿಶೇಷ ಅಭಿಯಾನ ನಡೆಸಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಸುವ ಉದ್ದೇಶದಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಂಡಿರುವ ಯೋಜನೆ ತಕ್ಷಣವೇ ಕೈಬಿಡಬೇಕು ಅಂತ ಆಗ್ರಹಿಸಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿ ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಸುವ ಉದ್ದೇಶದಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಂಡಿರುವ ಯೋಜನೆ ತಕ್ಷಣವೇ ಕೈಬಿಡಬೇಕೆಂದು ಆಗ್ರಹಿಸಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿ ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಬೆಳಗಾವಿ ನಗರದಲ್ಲಿ ಗುಡಿ ಕೈಗಾರಿಕೆಗಳು, ಸಣ್ಣ ಮತ್ತು ಮಧ್ಯ ಗಾತ್ರದ ಕೈಗಾರಿಕೆಗಳು, ಹೋಟೆಲ್ ಉದ್ಯಮ ಸೇರಿ ನಗರ ನಾಗರಿಕರು ಕುಡಿಯುವ ನೀರಿಗಾಗಿ ಹಿಡಕಲ್ ರಕ್ಕಸ್ಕೊಪ್ಪ ಜಲಾಶಯದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟದ ಕಡಿಮೆಯಾದರೆ ನಗರಕ್ಕೆ ವಾರಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆಯಾಗುತ್ತೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. 24x7 ನೀರು ಇಲ್ಲಿ ಸಿಗ್ತಾ ಇಲ್ಲ. ಬೆಳಗಾವಿ ಜನರಿಗೆ ನೀರು ಸಿಗ್ತಾ ಇಲ್ಲ, ರೈತರಿಗೆ ನೀರು ಸಿಗ್ತಾ ಇಲ್ಲ. ಮತ್ತು ಇದೇ ಪರಿಸ್ಥಿತಿ ನಮ್ಮ ಬೆಳಗಾಂ ಪರಿಸ್ಥಿತಿ ಭಾಳ ಗಂಭೀರವತಿ ಇದೆ. ಆದರೂ ಸಹಿತ ಇಲ್ಲಿಂದ ನೀರನ್ನು ಧಾರವಾಡ ಮತ್ತು ಹುಬ್ಳಿಗೆ ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಇದ್ರಾಗ ರಾಜಕೀಯ ವ್ಯಕ್ತಿ, ಬೂದಿ ಪಾರ್ಟೀಸ್ ವ್ಯಕ್ತಿಗಳಾದರು, ಮಂತ್ರಿಗಳಾದರು. ಅವ್ರಿಗೆ ನಾವೇ ವಿನಂತಿಯನ್ನು ಮಾಡ್ತಾ ಇದ್ದೀವಿ, ಮುಂದಿನ ಸಲ ನೀವು ಇಲ್ಲಿ ಕಾಪಾಡಬೇಕಾದ್ರೆ ನಮ್ಮೇನು ಹಕ್ಕದ ನೀರಿದೆ ಆ ನಮ್ಮ ನೀರನ್ನು ಇಲ್ಲೇ ಇರಬೇಕಾ ಮತ್ತು ಬೇರೆ ಜಿಲ್ಲೆಗೆ ಅಥವಾ ಬೇರೆ ಕಡೆ ಅದು ನೀರು ಬಿಡಬಾರ್ದಂತ ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಧಾರವಾಡ ಕೈಗಾರಿಕೋದ್ಯಮ ಒಯ್ಯತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ಚಾಲನೆ ಕೊಡದ ಒಂದು ಅನಧಿಕೃತ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇದು ಬೆಳಗಾವಿ ಜಿಲ್ಲೆಯ ಜಲಮೂಲಗಳನ್ನ ಕಾಯ್ಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 7 ನದಿಗಳ ನೀರಿನ ಸಂರಕ್ಷಣೆ ಮಾಡುವ ಸಂಬಂಧ ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವಿವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ದಿನದ 24 ಗಂಟೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ. ಬೆಳಗಾವಿ, ಬಾಗಲಕೋಟೆ ಕೃಷಿ ಜಮೀನುಗಳು ಹಿಡಕಲ್ ಜಲಾಶಯದ ಮೇಲೆ ಅವಲಂಬಿತವಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಗೌಪ್ಯವಾಗಿ ಧಾರವಾಡ ಕೈಗಾರಿಕೆ ಉದ್ದೇಶಕ್ಕೆ ಅರ್ಧ ಟಿಎಂಸಿ ನೀರು ಸರಬರಾಜು ಮಾಡೋಕೆ ಮುಂದಾಗುವುದು ಸರಿಯಲ್ಲ. ಸರ್ಕಾರ ಯೋಜನೆ ಕೈಬಿಟ್ರೆ ಸಚಿವರು, ಶಾಸಕರು, ಅಧಿಕಾರಿಗಳ ಮನೆ ಮುತ್ತಿಗೆ ಹಾಕಿ ಬಿಸಿ ಮುಟ್ಟಿಸಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಧಾರವಾಡಕ್ಕೆ ಏನು ನೀರನ್ನು ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಅಂತಂದ್ರೆ ಔದ್ಯೋಗಿಕರಣಕ್ಕಂತೇಳಿ ಯಾರಿಗೂ ಗೊತ್ತಾಗದೆ ಒಂದು ಷಡ್ಯಂತ್ರ ಮಾಡಿ ಧಾರವಾಡದಿಂದ ಹಿಡಕಲ್ ಜಲಾಶಯದವರೆಗೆ ಏನೊಂದು ಪೈಪ್ಲೈನ್ ಮಾಡ್ತಾ ಇದ್ದಾರೆ. 4 ಫುಟ್ ಕೆಳಗಡೆ ಮಾಡಿ ಯಾರಿಗೂ ರೈತರಿಗೂ ಗೊತ್ತಾಗದಂಗೆ ರಾತ್ರಿ ಎಲ್ಲ ಹಡ್ಡಿ ಮಾಡ್ತಾ ಇದಾರ. ಅದನ್ನು ಯಾವುದೇ ಅದಕ್ಕೆ ಟೆಂಡರ್ ಕೂಡ ಆಗಿಲ್ಲ, ಯಾವುದೇ ಅದಕ್ಕೆ ಪರವಾನಗಿ ಇಲ್ದೇ ಇದನ್ನೆಲ್ಲ ಕೆಲಸ ಮಾಡಿದಾರೆ. ಇದನ್ನ ದುರ್ದೈವದ ಸಂಗತಿ ಇದೆ. ಸರ್ಕಾರದಿಂದ ಈ ರೀತಿ ಕೆಲಸ ಆಗ್ತಿರೋದು ನಾವು ನಮ್ಗೆ ತಿಳ್ಕೊಂಡು ಬೇಜಾರಾಗ್ತಾ ಇದೆ. ಈಗ ಇದೊಂದೇನು ಔದ್ಯೋಗೀಕರಣ ಅಂತೇಳಿ ಔದ್ಯೋಗೀಕರಣಕ್ಕಂತೇಳಿ ನೀರನ್ನ ಬಿಡುಗಡೆ ಇಲ್ಲಿಂದ ಮಾಡಿದ್ರೆ ಹಿಡ್ಕಲ್ದಿಂದ ನಾಳೆ ಬರುವಂತ ದಿವಸದಲ್ಲಿ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಗೆಲ್ಲ ಇದರ ಸಂಕಟ, ನೀರಿನ ಸಂಕಟ ಬರ್ತದೆ. ಯಾಕಂದ್ರೆ ಇದರಲ್ಲಿ ಬರುವಂತ ಈಗಾಗಲೇ ಹಿಡ್ಕಲ್ ಡ್ಯಾಮ್ನಿಂದ ಮೂಡಲ್ಗಿ, ಹುಕ್ಕೇರಿ, ರಾಯಬಾಗ, ಮಾಲಿಂಗ್ಪುರ್, ಮುದೋಳ್, ಇದು ಚಿಕ್ಕೋಡಿ, ಆಮೇಲೆ ಇದರವರೆಗೆ ಗೋಕಾಕ, ಅರ್ಬಾವಿ ಮತ್ತು ಬಾಗಲಕೋಟೆವರೆಗೆ ಎಲ್ಲ ಕಡೆಯಿಂದ ನೀರು ಸಪ್ಲೈ ಆಗೋದು ಇಲ್ಲಿಂದನೇ. ನಾಳೆ ಬರುವಂತ ದಿವಸದಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ನಮ್ಗೆ ಏನು ಒಂದು 25% ನೀರು, 20-25% ಕುಡಿಯೋಕೆ ನೀರು ಬಳಕೆ ಆಗ್ತದೆ. ಅದಾದ ನಂತರ ಮುಂದೆಲ್ಲ
ರೈತರ ಎಡದಂಡೆ ಮತ್ತು ಬಲದಂಡೆಯಿಂದ ಕಾಲುವೆಗಳ ಮೂಲಕ ರೈತರಿಗೆ ಕುಡಿಯೋಕೆ ಮತ್ತು ಶೇತಿಗೆ ಮಾಡೋದಕ್ಕೆ ನೀರು ಬಿಡುಗಡೆ ಮಾಡ್ತಾರ. ಬಟ್ ಅದು ಇವತ್ತಿನ ದಿವಸ ಇದನ್ನ ನೋಡಿದ್ರೆ ತಾವೆಲ್ಲ ಹೋದ ವರ್ಷ ಎಲ್ಲ ಏಪ್ರಿಲ್ ಮೇಗ್ ಅಂತಂದ್ರ ನೀರ ಮುಗಿದು ಬಿಟ್ಟಿರ್ತಾವ. 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ಬಿಡ್ತಾರ ನೀರು. ಮತ್ತು ಬರುವಂತ ದಿವಸದೊಳಗೆ ಇದೊಂದ್ ವೇಳೆ ಏನಾದ್ರು ಅವಧೀಕರಣಕ್ಕಂತ ನೀರಿನ ಸರಬರಾಜು ಮಾಡಿಬಿಟ್ರ ಅಂತಂದ್ರ ಜನವರಿ ಫೆಬ್ರವರಿಕನ ನೀರಿನ ನೀರು ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಸಮಸ್ಯೆ ಆಗ್ಬಿಡುತ್ತೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮಾರಕ ಅಲ್ಲ ಅಂತಕ್ಕಂಥದ್ದು ಮೊದಲೇದು. ತಮ್ಮ ಮುಖಾಂತರ ಇವತ್ತ ಇಡೀ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲ MLA ನಾನು ತಿಳಿಸ್ಬಯಸೋದೇನಂದ್ರೆ ನಮಗೆ ಈಗೇನು ಈಗ ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು ಈ ಹೋರಾಟಗಾರರ ವತಿಯಿಂದ ಇವತ್ತ ನಾವು ಇದ್ರ ವಿರೋಧಿಗಳಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು. ಆದ್ರೆ ಈ ಸೋರ್ಸ್ ಆಫ್ ನೀರು ವಾಟರ್ದು ಏನದಲ್ಲ ಇದನ್ನ ಸರಿಯಾಗಿ ಬಳಸ್ತಕ್ಕಂಥದ್ದು ಆಗ್ಬೇಕು. ಇವತ್ತ ನಮ್ಮದಲ್ಲಿ ಕಪ್ಪತ್ ಗುಡ್ಡದಲ್ಲಿ ಬೆಣ್ಣೆಹಾಳ ಅದ, ಅಲ್ಲಿಂದ ನೀರು ಬರ್ತದೆ. ಇವತ್ತ ಈ ಮೂಲದಿಂದ ಅನೇಕ ನಮ್ಮ ಈ ಭಾಗದ ಏನು ಕ್ಯಾಚ್ಮೆಂಟ್ ಏರಿಯಾ ಏನು ನಮ್ಮ ಕರ್ನಾಟಕದ ಅದ, ಇವತ್ತ ಅಲ್ಲಿಂದ ಸಾಕಷ್ಟು ನೀರು ಹರಿದು ಬರ್ತಕ್ಕಂಥದ್ದು ಅದನ್ನ ಹಿಡಿದಿಟ್ಟು ಅದನ್ನ ಬಳಸ್ತಕ್ಕಂಥದ್ದನ್ನ ಇವತ್ತ ನಾವು ಮಾಡಿದ್ರೆ ಸರಿ ಹೋಗ್ತದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಸದ ಜಗದೀಶ್ ಶೆಟ್ಟರ್, ಶಾಸಕರಾದ ಅಭಯ್ ಪಾಟೀಲ್, ಆಶಿಫ್ ಶೇಟ್ ಅವರು ಹೇಡ್ಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಸುವ ಕಾಮಗಾರಿ ಬಗ್ಗೆ ಗೊತ್ತಿಲ್ಲ ಅಂತಿದ್ದಾರೆ. ಜಿಲ್ಲೆಯ ಜನರನ್ನ ಶಾಸಕರು, ಸಂಸದರು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಮಾತ್ರ ನಮಗೆಲ್ಲ ನ್ಯಾಯ ಸಿಗತ್ತೆ. ಇಲ್ಲದೆ ಹೋದ್ರೆ ಭವಿಷ್ಯದ ದಿನಗಳಲ್ಲಿ ಕುಡಿಯುವ ನೀರಿಗಾಗಿ ಸಮಸ್ಯೆ ಎದುರಿಸಬೇಕಾಗತ್ತೆ ಎಂದು ಮಾಜಿ ಶಾಸಕ ರಮೇಶ್ ಕುರ್ಚಿ, ಪಾಲಿಕೆ ದಂಡು ಮಂಡಳಿ ಸದಸ್ಯರು ಎಚ್ಚರಿಸಿದ್ರು. ಮಲೇಶ್ ಚೌಗ್ಲೆ, ದೀಪಕ್ ಗುಡುಗನಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMN ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम।
गॉट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರ ಒಮ್ಮತದ ನಿರ್ಣಯದಿಂದ ಬಿಜೆಪಿ ಬೆಳಗಾವಿ ಮಹಾನಗರ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ನಗರ ಉಸ್ತುವಾರಿ ರಮೇಶ್ ದೇಶಪಾಂಡೆ ತಿಳಿಸಿದರು. ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರ ಒಮ್ಮತದ ನಿರ್ಣಯದಿಂದ ಬಿಜೆಪಿ ಬೆಳಗಾವಿ ಮಹಾನಗರ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ನಗರ ಉಸ್ತುವಾರಿ ರಮೇಶ್ ದೇಶಪಾಂಡೆ ತಿಳಿಸಿದರು. ಭಾನುವಾರ ನಗರದ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳ ಅವಧಿಗಾಗಿ ಮಹಾನಗರ ಅಧ್ಯಕ್ಷರನ್ನಾಗಿ ಗೀತಾ ಸುತಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಪಕ್ಷದ ಬೂತ್ ಮಟ್ಟದ ವಿಧಾನಸಭಾ ಕ್ಷೇತ್ರದ ಮುಖಂಡರು ಅಭಿಪ್ರಾಯ ನೀಡಿದ್ದಾರೆ ಎಂದರು. ಬೆಳಗಾವಿ ಉತ್ತರ ಮಂಡಲದಿಂದ ಒಮ್ಮತದ ಅಧ್ಯಕ್ಷರಾಗಿ ಶ್ರೀ ವಿಜಯ ಕೊಡಗಾನೂರಿ ಅವರು ಆಯ್ಕೆಯಾಗಿದ್ದಾರೆ. ಮುಂದಿನ ಅವಧಿಯವರೆಗೆ ಅವರು ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಬೆಳಗಾವಿ ದಕ್ಷಿಣ ಮಂಡಲದಿಂದ ಶ್ರೀಮತಿ ರಾಜ್ಕುಮಾರ್ ಪೌಲೆ ಅವರು ಅಧ್ಯಕ್ಷರಾಗಿ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ. ಇದು ಎಲ್ಲ ಕಾರ್ಯಕರ್ತರ ಮತ್ತು ಎಲ್ಲ ಕೋರ್ ಕಮಿಟಿಯ ಒಮ್ಮತದ ಅಭಿಪ್ರಾಯದೊಂದಿಗೆ ಇವರನ್ನು ಆಯ್ಕೆಯನ್ನಾಗಿ ಮಾಡಿ ಮುಂದಿನ ಅಧಿಕಾರ ಅವರು ಈ ಜವಾಬ್ದಾರಿಯನ್ನ ಪಾರ್ಟಿಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗೋದಕ್ಕೆ ನಾವು ಇವತ್ತಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮೊನ್ನೆ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನು ಕೂಡ ಒಮ್ಮತದ ಅಭಿಪ್ರಾಯದ ಮುಖಾಂತರ ಜಿಲ್ಲಾ ಅಧ್ಯಕ್ಷರ ಆಯ್ಕೆನೂ ಕೂಡ ಆಗಿದೆ. ಶ್ರೀಮತಿ ಗೀತಾ ಸುತಾರ್ ಅವರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಮಹಾನಗರ ಜಿಲ್ಲೆ ಅಧ್ಯಕ್ಷರಾಗಿ ಒಮ್ಮತದ ಮುಖಾಂತರ ಆಯ್ಕೆಯಾಗಿದ್ದಾರೆ. ಇದಿಷ್ಟು ನಮ್ಮ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಒತ್ತು ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗಳ ಮುಖಾಂತರ ಕೂಡ ತನ್ನ ಆಂತರಿಕ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಬೆಳೆಸೋದತ್ತ ತನ್ನ ದೃಷ್ಟಿಯನ್ನು ನೆಟ್ಟೋದಕ್ಕೆ ಇದೊಂದು ದೊಡ್ಡ ಉದಾಹರಣೆಯನ್ನು ನಾವು ತಮ್ಮ ಮುಂದೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಮಾಜಿ ಶಾಸಕ ಅನಿಲ್ ಬೆನ್ಗೆ ಮಾತನಾಡಿ, ಬಿಜೆಪಿ ಮಹಾನಗರ ಘಟಕದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದಲೇ ಪಕ್ಷದ ಸಂಘಟನೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ ಎಂದರು. ಹೆಸರು ಅನೌನ್ಸ್ ಮಾಡಿದ್ದಾರೆ. ದಕ್ಷಿಣದಿಂದ ಉತ್ತರದಿಂದ ವಿಜಯ್ ಕೊಡಗನೂರ್ ಅವರು ಮತ್ತು ದಕ್ಷಿಣದಿಂದ ರಾಜ್ಕುಮಾರ್ ಪಾವಲೆ ಮೇಡಮ್ ಅವರು ಇಬ್ರು ಈಗಾಗಲೇ ವಿಜಯ್ ಕೊಡಗನೂರ್ ಈಗಾಗಲೇ ಪೈಲ ಇದ್ರು, ಅವ್ರು ಕಂಟಿನ್ಯೂ ಮಾಡಿದ್ವಿ. ಮತ್ತು ದಕ್ಷಿಣದಿಂದ ಹೊಸಬ್ರು ಅನೌನ್ಸ್ ಮಾಡಿದ್ವಿ. ಈಗಾಗಲೇ ಗೀತಾ ಸುತಾರ್ ಅವರು ಮಹಾನಗರದ ಅಧ್ಯಕ್ಷ ಅಂತ ಅನೌನ್ಸ್ ಮಾಡಿದ್ದಾರೆ. ಅವ್ರಿಗೂ ನಾವು ಎಲ್ಲರೂ ಕೂಡ ಧನ್ಯವಾದ, ಅಭಿನಂದನೆ ಸಲ್ಲಿಸ್ತೀವಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತೀವಿ. ಬಿಜೆಪಿಯ ಮುಖಂಡ ಮುರುಗೇಂದ್ರ ಗೌಡ ಪಾಟೀಲ್, ಗೀತಾ ಸುತಾರ್ ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೇಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ಮುಂದುವರಿತಾನೆ ಇದ್ದು, ಬೇಮ್ಸ್ನಲ್ಲಿ ಮತ್ತೋರ್ವ ಬಾಣಂತಿ ಮೃತಪಟ್ಟ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೇಮ್ಸ್ನಲ್ಲಿ ಬಾಣಂತಿಯರ ಸಾವು ಪ್ರಕರಣ ಮುಂದುವರಿತಾನೆ ಇದ್ದು, ಬೇಮ್ಸ್ನಲ್ಲಿ ಮತ್ತೋರ್ವ ಬಾಣಂತಿ ಮೃತಪಟ್ಟ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತಾಲೂಕಿನ ಕರಡಿಗುದ್ದಿ ಗ್ರಾಮದ ಗಂಗವ್ವ ಗೋಡಕುಂದ್ರಿ ಮೃತಪಟ್ಟಿದ್ದು, ಜನವರಿ 31ರ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಗಂಗವ್ವ ಅವರನ್ನ ಬೇಮ್ಸ್ಗೆ ಜನವರಿ 28ರಂದು ದಾಖಲಿಸಲಾಗಿತ್ತು. ಜನವರಿ 31ರಂದು ಮಧ್ಯಾಹ್ನ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾರೆ. ಮಗು ಆರೋಗ್ಯವಾಗಿದೆ. ಸಿಸರಿನ್ ಮೂಲಕ ಹೆರಿಗೆಯಾಗಿತ್ತು. ರಾತ್ರಿ ರಕ್ತದೊತ್ತಡ ಕಡಿಮೆಯಾಗಿದ್ದರಿಂದ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಶ್ರೀಮತಿ ಗಂಗವ್ವ ಲಕ್ಕಪ್ಪ ಗಡ್ಕರಿ 31 ವರ್ಷದ ಹೆಣ್ಮಗಳು, ಕರಡಿಗುದ್ದಿ. ಸುಮಾರು ಇವಳು ಗರ್ಭಿಣಿ ಇದ್ದು ಸುಮಾರು 12 ವರ್ಷಗಳ ನಂತರ ಅದು ಪ್ರೆಗ್ನೆಂಟ್ ಆಗಿರ್ತಾರೆ ಅಂತಂದರೆ ಅದು ಭಾಳ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಸೊ ಬೇರೆ ಮೊದಲು ನಮ್ಮ ಕಡೆ ಹೊಸ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆ ಬಂದಿರ್ತಾರೆ. ನಮಗೆ ದಿನಾಂಕ ಅವರು ಬಂದು 28/1/2025 ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಿರ್ತಾರೆ. ಸೊ ನಾವು ಬಂದಾಗ ಅವ್ರಿಗೆ ಹೈ ರಿಸ್ಕ್ ಅಂತಂದ್ರೆ ತೊಡಕಿನ ಗರ್ಭಿಣಿ ಅಂತ ನಾವು ಹೇಳಿರ್ತೀವಿ. ತೊಡಕಿನ ಗರ್ಭಿಣಿ ಯಾಕಂತಂದರೆ ಅದು ಒಂದನೇದು ಬಹಳ
ದಿನಗಳ ನಂತರ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಇದರಿಂದ ಬೇರೆ ಬೇರೆ ಔಷಧಗಳನ್ನು ಪಡೆದಿರ್ತಾರೆ. ಎರಡನೇದು ಅವರು ಜಲಗರ್ಭ ಅಂದರೆ ಪಾಲಿಹೈಡ್ರಾಮನಿ ಅಂತ ಹೇಳ್ತಾ ಇದ್ವಿ, ನೀರು ಜಾಸ್ತಿ ತುಂಬಿರ್ತದೆ. ಇವೆಲ್ಲ ಕಾರಣಗಳಿಂದ ಅವ್ರಿಗೆ ಗಂಡಾಂತರ ಗರ್ಭಿಣಿ ಅಂತ ಅವ್ರಿಗೆ ಮೊದಲೇ ನಾವು ತಿಳಿಸಿ ಹೇಳ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಿಕಾಷನ್ಸ್ ಅಂದರೆ ರಕ್ತದ ಒಂದು ತಪಾಸಣೆ ಮಾಡತಕ್ಕಂಥದ್ದು, ಜೊತೆಗೆ ಹೃದಯ ತಪಾಸಣೆ ಮಾಡ್ತಕ್ಕಂಥದ್ದು, ECG ತಪಾಸಣೆ, ಇಕೋ ಮತ್ತು ರಕ್ತ ಇಲ್ಲ. 4 ದಿನಗಳ ಹಿಂದೆಯಷ್ಟೇ ಬಾಣಂತಿಯ ಸಾವು ಆಗಿದೆ. 12 ವರ್ಷಗಳ ಹಿಂದೆ ವಿವಾಹವಾಗಿತ್ತು. ಗಂಗವ್ವಗೆ ಇದೇ ಮೊದಲ ಹೆರಿಗೆಯಾಗಿತ್ತು. ಸವದತ್ತಿ ತಾಲೂಕಿನ ಮದ್ದೂರು ಗ್ರಾಮದ ಇವರು 8 ವರ್ಷಗಳಿಂದ ಕರಡಿಗುತ್ತಿಯಲ್ಲಿ ವಾಸವಾಗಿದ್ರು. ಪತಿ ಲಕ್ಕಪ್ಪ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಬಾಣತಿ ಅಂತೇಳಿ ತೀರ್ಕೊಂಡ್ರಲ್ಲಪ್ಪ ಇದ್ರವರು, ನಿಮ್ಗೆ ಏನಾಗಬೇಕು? ನಮ್ಗೆ ಅಕ್ಕ ಆಗ್ಬೇಕು. ಅವ್ರ ಹೆಸರು ಗಂಗವ್ವ ಆಗ್ಬೇಕು. ನಿಮ್ಮ ಅಕ್ಕ ಅಂತಂದ್ರೆ ನಿನ್ನ ಹೆಸರೇನು? ನನ್ನ ಹೆಸರು ಶಂಕರ್. ಅವ್ರು ಯಾವ್ರನ್ನವರು? ಅವ್ರು ಮಾಡಿದವ್ರಾಗ ಇಲ್ಲ ಕರಡಿಗುತ್ತಿಯಾಗ ಬಂದ 8 ವರ್ಷ ಆಗಿತ್ತು ರೀ. ಅವ್ರು ಇಲ್ಲಿಂದ ಇಲ್ಲ ಹೋಟೆಲ್ ಇಲ್ಲ ಅಂತ 12 ವರ್ಷ ಅಂತಾರೆ. ಅವ್ರಿಗೆ ಇಲ್ಲ ಬರೋದು ಅಡುಗೆ ಮಾಡೋದು. ಅಂದ್ರೆ ಈಗ ಇರಾಕ ಕರಡಿ ಉಜ್ಜಾಗಿದ್ರೇನು ಅವರು? ಇರಾಕ್ ರೆಡಿ. ಎಷ್ಟು ವರ್ಷ ಆತು ಇಲ್ಲಿದ್ದವರು? ಇವರಿದ್ದು 8 ವರ್ಷ ಆತು ರೀ. 8 ವರ್ಷ ಆತನ. ಅವ್ರು 28ಕ್ಕೆ ಕರ್ಕೊಂಡೋಗಿದ್ದಾರೆ ರೀ. 31 ಡೆಲಿವರಿ ಮಾಡಿದ್ದಾರೆ. ಅವ್ರು 2 ದಿವಸ ರೀ ಹೆಂಗೆ ಟ್ರೀಟ್ಮೆಂಟ್ ಕೊಟ್ಟರೆ ಗೊತ್ತಿಲ್ಲ ರೀ. 31 11 ನಿಮಿಷಕ್ಕೆ ಡೆಲಿವರಿ ಮಾಡಿದ್ದಾರೆ. ಇವಾಗ 12 ಗಂಟೆ 11 ನಿಮಿಷ ಡೆಲಿವರಿ ಮಾಡಿದ್ರೆ ಅವರು 1.5 ಗಂಟೆ ನಮ್ಮ ಕಡೆ ಕೊಟ್ಟಾರೆ. ಆಮೇಲೆ ಅರ್ಧ ತಾಸು ಬಿಟ್ಟು ಮಾತಾಡಿದಾಳು. ಇನ್ನೂ ಅರ್ಧ ತಾಸಿಗೆ ಅಂದ್ರೆ ಬರೀ BP ಹೋಗೋದು ಹಂಗಾಗಿ ಗ್ಯಾರಂಟಿ ಕೊಡೋದು ನಾವು ಹಂಗೆ ಹಿಂಗೆ ಅನ್ನತ್ತಾರೆ. 4 ದಿನಗಳ ಹಿಂದೆಯಷ್ಟೇ ನೀಲಜಿ ಗ್ರಾಮದ ಅಂಜಲಿ ಪಾಟೀಲ್ ಎಂಬ ಬಾಣಂತಿ ಮೃತಪಟ್ಟಿದ್ರು. 12 ವರ್ಷಗಳ ಬಳಿಕ ಹೆಣ್ಣು ಮಗುವಿಗೆ ಅಂಜಲಿ ಜನ್ಮ ನೀಡಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ರಾಯಬಾಗ್ ತಾಲೂಕಿನಲ್ಲಿ ರೈತರು ತಹಸೀಲ್ದಾರ್ ಕಚೇರಿಗೆ ಗೇಟ್ ಲಾಕ್ ಮಾಡಿ ಹೊರಗಡೆ ಹೋಗದೆ ಸರ್ವೆ ನಂಬರ್ ರದ್ದುಪಡಿಸಿಯೇ ಕಚೇರಿ ಬಿಟ್ಟು ಹೋಗಬೇಕು ಅಂತ ತಹಸೀಲ್ದಾರ್ಗೆ ಆಗ್ರಹಿಸಿದ್ದಾರೆ. ರೈತರು ಕಂಕನವಾಡಿ ಗ್ರಾಮದ ಸರ್ವೆ ನಂಬರ್ ರದ್ದು ಕೋರಿ ತಹಶೀಲ್ದಾರ್ಗೆ ಮನವಿ ಮಾಡಿದ್ರು. ಆದರೆ ಪಹಣಿ ಪತ್ರದಲ್ಲಿ ಕೋರ್ಟ್ ಸ್ಟೇ ಇರುವುದರಿಂದ ನಾನು ರದ್ದುಪಡಿಸಲು ಬರುವುದಿಲ್ಲ ಎಂದು ತಿಳಿ ಹೇಳಿದ್ದಾರೆ. ಆದರೂ ಪಟ್ಟು ಬಿಡದ ರೈತರು ತಹಶೀಲ್ದಾರ್ ಕಚೇರಿಗೆ ಗೇಟ್ ಲಾಕ್ ಮಾಡಿ ಹೊರಗಡೆ ಹೋಗದೆ ನೀನು ಸರ್ವೆ ನಂಬರ್ ರದ್ದುಪಡಿಸಿ ಕಚೇರಿ ಬಿಟ್ಟು ಹೋಗಬೇಕೆಂದು ಆಗ್ರಹಿಸಿದ್ದಾರೆ. ತಾಲೂಕಿನ ಆಡಳಿತಾಧಿಕಾರಿ ದಂಡಾಧಿಕಾರಿ ಅಂತ ರೊಂದಿಗೆ ಇಂಥ ಒಂದು ಅಹಿತಕರ ಘಟನೆ ಆಗೈತಿ. ನಮ್ಮ ತಾಲೂಕಿನಾಗ ಇಂಥ ಘಟನೆ ಆಗಬಾರ್ದಾಗಿತ್ತು, ಆಗೈತಿ. ಇನ್ನು ಇಂಥ ಘಟನೆ ಯಾವ ಸರ್ಕಾರಿ ಕಚೇರಿಯಲ್ಲೂ ಆಗಬಾರ್ದು. ಯಾವುದೇ ಸರ್ಕಾರಿ ಕಚೇರಿ ಇರಲಿ, ಸರ್ಕಾರಿ ಶಾಲೆಗಳಿರಲಿ, ಯಾವುದೇ ಅಧಿಕಾರಿಗಳ ಕಚೇರಿ ಇರಲಿ, ಹಳ್ಳಿಯ ಕಚೇರಿ ಇರಲಿ, ತಾಲೂಕು ಮಟ್ಟದ ಕಚೇರಿ ಇರಲಿ, ಇಂಥ ಯಾವುದೇ ಘಟನೆಗಳನ್ನು ನಡಿಬಾರದು. ಆ ನಿಟ್ಟಿನಲ್ಲಿ ಈ ಕೂಡಲೇ ಅಪರಾಧಿಗಳನ್ನ ಬಂಧಿಸಿ ಅವ್ರನ್ನ ನ್ಯಾಯಾಂಗಕ್ಕೆ ರಾಯಬಾಗ್ ತಹಶೀಲ್ದಾರ್ ಅವರನ್ನು ಕಚೇರಿಯಲ್ಲಿ ಲಾಕ್ ಮಾಡಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ಶಂಕರ್ ಮದಿಹಳ್ಳಿ, ಅಜ್ಜಪ್ಪ ಉಪ್ಪಾರ್, ಯಲ್ಲಪ್ಪ ಉಪ್ಪಾರ್, ರಾಮಪ್ಪ ಉಪ್ಪಾರ್ 4 ಜನರ ಮೇಲೆ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಒಬ್ಬ ತಾಲೂಕ್ ತಹಶೀಲ್ದಾರ್ ದಂಡಾಧಿಕಾರಿಯನ್ನು ಕಚೇರಿಯಲ್ಲಿ ಲಾಕ್ ಮಾಡಿ ಏಕವಚನದಲ್ಲಿ ನಿಂದಿಸಿ ಅಗೌರವ ತೋರಿ ಕಾನೂನು ನಿಯಮ ಉಲ್ಲಂಘನೆ ಮಾಡಿದ ರೈತರ ವಿರುದ್ಧ ಆಡಳಿತ ಸೌಧದ ಸಿಬ್ಬಂದಿಗಳು ಹಾಗೂ ಸರ್ಕಾರಿ ಅರೆ ಸರ್ಕಾರಿ ನೌಕರ ಸಂಘಟನೆಯ ರಾಯಬಾಗ್ದ ಅಬಾಜಿ ವೃತ್ತದಲ್ಲಿ 2 ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿ ಪೊಲೀಸರು ಕೂಡಲೇ ಆರೋಪಿಯನ್ನು ಬಂಧಿಸಬೇಕೆಂದು ಪ್ರತಿಭಟನೆ ಮಾಡುವ ಮೂಲಕ ಆರೋಪಿಗಳ ಕ್ರಮ ಕೈಗೊಳ್ಳಬೇಕೆಂದು ಚಿಕ್ಕೋಡಿಯ ಉಪವಿಭಾಗಾಧಿಕಾರಿ ಪರವಾಗಿ ಚಿಕ್ಕೋಡಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು. ಇವಾಗ ಏನು ಮನವಿ ಕೊಟ್ಟಾರಲ್ಲ, ಇದನ್ನ ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿ ಕಳಿಸ್ತೀನಿ. ಇನ್ನು 2 ದಿವಸದಾಗ ಏನು ಬರ್ತದಲ್ಲ ಅದನ್ನು ನಮ್ಮ AC ಸರಿಗೆ ಗಮನಕ್ಕೆ ತೊಗೊಂಡು ಬರ್ತೀನಿ. ಈ ವಿಷಯ ಕನ್ಫರ್ಮ್ ಮಾಡಿಕೊಂಡು ಅದ್ರ ಮುಂದಿನ ಕ್ರಮಕ್ಕಾಗಿ ನಾನು ಸಲ್ಲಿಸ್ತೇನೆ ಅಂತೇಳಿ ಈ ಮೂಲಕ ತಮಗೆಲ್ಲರಿಗೂ ತಿಳಿಬೇಕು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಸಂಜೀವ್ ಬ್ಯಾಕೋಡೆ, KMM ಕನ್ನಡ ನ್ಯೂಸ್, ರಾಯಬಾಗ್. ಅಥಣಿ ತಾಲೂಕಿನ ಸಂಪರ್ಗಿ ಗ್ರಾಮದ ಅಗ್ರಣಿ ನದಿಯಲ್ಲಿ ಆಗಾಗ ಕಾಣಿಸಿಕೊಳ್ತಾ ಇದ್ದಂತಹ 6 ಅಡಿ ದೈತ್ಯ ಗಾತ್ರದ ಮೊಸಳೆಯನ್ನ ಗ್ರಾಮದ ಯುವಕರು ರಾತ್ರಿ ಹೊತ್ತು ಸುರಕ್ಷಿತವಾಗಿ ಸೆರೆ ಹಿಡಿದಿದ್ದಾರೆ. ಕಳೆದ 6 ತಿಂಗಳಿನಿಂದ ಗ್ರಾಮಸ್ಥರಿಗೆ ಭಯ ಹುಟ್ಟಿಸಿದ್ದ ಮೊಸಳೆಯನ್ನ ಸೆರೆ ಹಿಡಿದು ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಲಾಗಿದೆ. ಅಥಣಿ ತಾಲೂಕಿನ ಸಂಪರ್ಗಿ ಗ್ರಾಮದ ಅಗ್ರಣಿ ನದಿಯಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತಿದ್ದಂತಹ 6 ಅಡಿ ದೈತ್ಯ ಗಾತ್ರದ ಮೊಸಳೆಯನ್ನ ಗ್ರಾಮದ ಯುವಕರು ರಾತ್ರಿ ಹೊತ್ತು ಸುರಕ್ಷಿತವಾಗಿ ಸೆರೆ ಹಿಡಿದಿದ್ದಾರೆ. ರವಿವಾರ ಸಾಯಂಕಾಲ 4 ಗಂಟೆಯಿಂದ ಮೊಸಳೆ ಹಿಡಿಯೋಕೆ ಹರಸಾಹಸ ಪಟ್ಟ ಯುವಕರು ಕಡೆಗೂ ತಡರಾತ್ರಿ 10 ಗಂಟೆಯ ಸುಮಾರಿಗೆ ಕಟ್ಟಿಗೆ ಹಾಗೂ ಜಾಳಿಗೆಯ ಸಹಾಯದಿಂದ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ. ಅದರಲ್ಲೂ ಯುವಕನೊಬ್ಬ ಮೊಸಳೆಯನ್ನ ಹೆಗಲ ಮೇಲೆ ಹೊತ್ತು ಗ್ರಾಮದ ದ್ವಾರದವರೆಗೆ ತಂದು ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಯುವಕರ ಈ ಸಾಹಸಕ್ಕೆ ಅರಣ್ಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.
ಉದಯ್ ಹೊಸ್ಮನಿ, KFM ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. थोड़ी सी महकी रुत अनोखी है, हल्के हल्के दिल में हलचल क्यों मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. कहानी कहानी चलदे नीनो ಚಿನ್ನದ ಗರಿಯ ಬರೆದೆ ನೀನು ನಿನ್ನದ ಕಥೆಯ ಬೆಳಕಿನಲ್ಲಿ. Celebrating the brides of now. Kahani Bridal Stories by Bhima. कहानी कहानी चलदे ನೀನು ಚಿನ್ನದ ಗರಿಯ ಬರೆದೆ ನೀನು ನಿನ್ನದ ಕಥೆಯ ಬೆಳಕಿನಲ್ಲಿ ಹೊಂಬಳೆಯೋ. Celebrating the brides of now. Kahani Bridal Stories by Bhima. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಸಮೀಪದ ಕ್ಯಾಸಲ್ ಲಾಕ್ ಅರಣ್ಯ ಕಚೇರಿ ಬಳಿ ಡೀಸೆಲ್ ಹೊತ್ತೊಯ್ತಾ ಇದ್ದಂತಹ ಟ್ಯಾಂಕರ್ ಫಲ್ಟಿಯಾಗಿ ಡೀಸೆಲ್ ಸೋರಿಕೆಯಾಗಿದೆ ಎಂದು ವರದಿಯಾಗಿದೆ. ಬೆಳಗಾವಿ ಸಮೀಪದ ಕ್ಯಾಸರ್ ಲಾಕ್ ಅರಣ್ಯ ಕಚೇರಿ ಬಳಿ ಡೀಸೆಲ್ ಹೊತ್ತೊಯ್ಯುತ್ತಿದ್ದ ಟ್ಯಾಂಕರ್ ಪಲ್ಟಿಯಾಗಿ ಡೀಸೆಲ್ ಸೋರಿಕೆಯಾಗಿದೆ ಎಂದು ವರದಿಯಾಗಿದೆ. ಬೆಳಗಾವಿ ದೇಸೂರಿನಿಂದ ಕ್ಯಾಸರ್ ಲಾಕ್ ರೈಲ್ವೆ ಇಲಾಖೆಗೆ ಪ್ರತಿದಿನ 5 ಟ್ಯಾಂಕರ್ಗಳಷ್ಟು ಡೀಸೆಲ್ ಪೂರೈಕೆ ಮಾಡಲಾಗುತ್ತದೆ. ಶನಿವಾರ ದೇಸೂರಿನಿಂದ ಡೀಸೆಲ್ ಸಾಗುತ್ತಿದ್ದ ಟ್ಯಾಂಕರ್ ಕಳ್ಬುಳಿ ಕ್ರಾಸ್ ಮತ್ತು ಅರಣ್ಯ ಇಲಾಖೆ ಕಚೇರಿ ನಡುವಿನ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದದ್ದರಿಂದ ಅಪಘಾತ ಸಂಭವಿಸಿದೆ. ಟ್ಯಾಂಕರ್ ರಸ್ತೆಗೆ ಅಡ್ಡಲಾಗಿ ಬಿದ್ದ ಪರಿಣಾಮ ಡೀಸೆಲ್ ಸೋರಿಕೆ ಪ್ರಾರಂಭವಾಗಿದೆ. ಘಟನೆಗೆ ಸಂಬಂಧಿಸಿದ ತಕ್ಷಣ ರಾಮನಗರ ಪೊಲೀಸ್ ಸ್ಥಳಕ್ಕೆ ಧಾವಿಸಿ ವಾಹನ ಸಂಚಾರವನ್ನು ನಿಲ್ಲಿಸಿ ಪರ್ಯಾಯ ಮಾರ್ಗದ ಮೂಲಕ ತಿರುಗಿಸಿದ್ರು. ಅಪಘಾತದಲ್ಲಿ ಉಂಟಾದ ಹಾನಿಯನ್ನು ಸರಿಪಡಿಸಲು ಕರೆಸಲಾಗಿದ್ದು, ಜೊತೆಗೆ ಜೊಯ್ಡಾದ ಅಗ್ನಿಶಾಮಕ ದಳವನ್ನು ಸ್ಥಳಕ್ಕೆ ಕರೆಸಲಾಗಿದೆ. 100 ವರ್ಷಗಳ ಬಳಿಕ ಪುನಃ ಆರಂಭವಾದ ಮರದ ಚಿಪ್ಸ್ ಸಾಗಣೆ ದುರಾದೃಷ್ಟವಶಾತ್ ಮೊದಲನೇ ದಿನವೇ ಅಪಘಾತಕ್ಕೀಡಾಗಿದೆ. 100 ವರ್ಷಗಳ ಬಳಿಕ ಪುನಃ ಆರಂಭವಾದ ಮರದ ಚಿಪ್ಸ್ ಸಾಗಾಣಿಕೆ ದುರದೃಷ್ಟವಶಾತ್ ಮೊದಲೇ ದಿನವೇ ಅಪಘಾತಕ್ಕೀಡಾಗಿದೆ. ವಿದೇಶದಿಂದ ಮರದ ಚಿಪ್ಸ್ ಹಡಗಿನ ಮೂಲಕ ವಾಸ್ಕೋ ಎಂಪಿಟಿಗೆ ತಲುಪುತ್ತವೆ ಮತ್ತು ಅಲ್ಲಿಂದ ಟ್ರಕ್ ಮೂಲಕ ದಾಂಡೇಲಿ ಪೇಪರ್ ಮಿಲ್ಗೆ ಸಾಗಾಣಿಕೆ ಮಾಡಲಾಗುತ್ತದೆ. ಕಳೆದ 4 ರಿಂದ 5 ವರ್ಷಗಳಿಂದ ಈ ಸಾಗಾಣಿಕೆ ನಿಂತು ಹೋಗಿತ್ತು. ಆದರೆ ಇದೀಗ ಮತ್ತೆ ಪ್ರಾರಂಭಗೊಂಡಿದ್ದು 35,000 ಟನ್ನ ಮೊದಲ ಮರದ ಚಿಪ್ಸ್ ಸಾಗಾಣೆ ಹಡಗು ವಾಸ್ಕೋ ಎಂಪಿಟಿಗೆ ಬಂದಿಳಿದಿದೆ. ಫೆಬ್ರವರಿ 1ರಿಂದ ಈ ಮರದ ಚಿಪ್ಸ್ ಸಾಗಾಣೆ ಪ್ರಾರಂಭವಾಗಿದ್ದು, 2ನೇ ಸಂಚಿಕೆ ಸಾಗಾಟಕ್ಕಿರುವ 14 ಚಕ್ರದ ಟ್ರಕ್ ರಾಮನಗರದ ಹತ್ತಿರದ ತಿರುವಿನಲ್ಲಿ ವೇಗ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ. ಅಪಘಾತಕ್ಕೀಡಾದ ವಾಹನ ಚಾಲಕ ದಾಂಡೇಲಿ ಪೇಪರ್ ಮಿಲ್ಗೆ 2ನೇ ಸಂಚಿಕೆ ಸಾಗಾಣೆ ಮಾಡಬೇಕಿತ್ತು. ಆದಾಗ್ಯೂ ಮೊದಲ ಸಂಚಿಕೆಯನ್ನು ತಲುಪಿಸಿ ಅದನ್ನು ಮೊದಲ ಖಾಲಿ ಮಾಡಬೇಕು ಎಂಬ ಉದ್ದೇಶದಿಂದ ವೇಗ ಹೆಚ್ಚಿಸಿದಾಗ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ. ಪ್ರಸ್ತುತ ಆನ್ಮೋಡ್ ಮಾರ್ಗದಲ್ಲಿ ಹಲವಾರು ಗುಂಡಿಗಳು ಇದ್ದು, ವಾಸ್ಕೋದಿಂದ ಮರದ ಚಿಪ್ಸ್ ಸಾಗಿಸುವ ವಾಹನಗಳಲ್ಲಿರುವ ಸರಕು ಚಾಲಕನ ಕೇಬಲ್ಗಿಂತಲೂ ಎತ್ತರದಲ್ಲಿ ತುಂಬಲಾಗುತ್ತದೆ. ಆದ್ದರಿಂದ ಈ ಮಾರ್ಗದಲ್ಲಿ ತುಂಬಾ ಎಚ್ಚರಿಕೆಯಿಂದ ಸಾಗಾಟ ಮಾಡಬೇಕಾಗುತ್ತದೆ.
ನಿಯಮಗಳಿಗನುಸಾರವಾಗಿ ಚಾಲನೆ ನೀಡದಿದ್ದರೆ ಮುಂದೆಯೂ ಇಂಥ ಅಪಘಾತಗಳು ಸಂಭವಿಸುತ್ತದೆ ಎಂದು ತಿಳಿಸಲಾಗಿದೆ. ನಿಖಿಲ್ ಆಸುಕರ್, KMM ಕನ್ನಡ ನ್ಯೂಸ್, ರಾಮನಗರ. ರಾಯಬಾಗ್ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಭೀಮವದ ದಲಿತ ಸಂಘರ್ಷ ಸಮಿತಿ ಗ್ರಾಮ ಘಟಕದ ನಾಮಫಲಕ ಉದ್ಘಾಟನೆಯಾಯಿತು. ರಾಯಬಾಗ್ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಭೀಮವದ ದಲಿತ ಸಂಘರ್ಷ ಸಮಿತಿ ಗ್ರಾಮ ಘಟಕದ ನಾಮಫಲಕ ಉದ್ಘಾಟಿಸಲಾಯಿತು. ಸಂಜೆಯವರು ಬಹಳ ಚಂದ ಆಯ್ಕೆ ಮಾಡಿದ್ದಾರೆ ಸರ್, ನಮ್ಮ ಸಿದ್ಧಾರ್ಥ ಸಿಂಗ್ ಅವರು, ಸಂಜೆಯವರು. ಯಾಕಂದ್ರೆ ಕರ್ನಾಟಕ ಅಂದ್ರೆ ನಾವು ಕರ್ನಾಟಕ ಕಟ್ಟ ಸೀಮಿತ ಆಗ್ತೀವಿ. ಇಡೀ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟವ್ರು ಯಾರು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಎಲ್ಲರಿಗೂ ಗೊತ್ತು ಮಾಡ್ತಕ್ಕಂಥ ಸಂಘಟನೆ ಯಾವ್ದು, ಅದೇ ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಸರ್. ಇದೇ ಸಂದರ್ಭದಲ್ಲಿ ಸಚಿವ ಕಾಂಬ್ಳೆ, ಆನಂದ್ ಅರಬಳ್ಳಿ ಪ್ರಾರ್ಥನಹಳ್ಳಿ, ಆರತಿ ಕಾಂಬ್ಳೆ, ರಮೇಶ್ ಪ್ರಾರ್ಥನಹಳ್ಳಿ, ಅಕ್ಷಯ್ ಕಾಂಬ್ಳೆ, ಗೀತಾ ಕಾಂಬ್ಳೆ, ನಿಖಿತಾ ಗಡಾದೆ, ದಯಾನಂದ್ ಕಾಂಬ್ಳೆ, ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ದಲಿತ ಮುಖಂಡರು ಪಾಲ್ಗೊಂಡಿದ್ರು. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಯೋಜನೆ ವಿರುದ್ಧ ದಿನದಿಂದ ದಿನಕ್ಕೆ ತೀವ್ರ ರೂಪ ಪಡೆದುಕೊಳ್ತಾ ಇರುವ ಹೋರಾಟ. ಬೆಳಗಾವಿ ಬಂದ್ಗೆ ಕೈ ಜೋಡಿಸಿದ ನಗರ ಗ್ರಾಮೀಣ ಪ್ರದೇಶಗಳ ಜನ. ಆಸ್ಪತ್ರೆಗಳ ಖಾಸಗೀಕರಣ ನಿಲ್ಲಿಸಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯ ಒದಗಿಸಿ. ಬೆಳಗಾವಿಯಲ್ಲಿ SUCI ಮತ್ತು AIKKMS ವತಿಯಿಂದ ಪ್ರತಿಭಟನೆ. ನಗರದಲ್ಲಿ ಹೆಲ್ಮೆಟ್ ಧರಿಸದೆ ಹೆಚ್ಚುತ್ತಾ ಇರುವ ಮೃತಪಟ್ಟ ಘಟನೆ. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಕೊಂಡು ವಾಹನ ಚಲಾಯಿಸಬೇಕು. ಚೆನ್ನಮ್ಮ ವೃತ್ತದಲ್ಲಿ ಸಂಚಾರಿ ಪೊಲೀಸರ ವಿಶೇಷ ಅಭಿಯಾನ. ಇವೆಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿಯೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.